ಮಹಾಕುಂಭ ಮೇಳದಲ್ಲಿ ಮಹಿಳೆಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇರುವ ಮತ್ತು ಬಟ್ಟೆ ಬದಲಾಯಿಸುತ್ತಿರುವ ವಿಡಿಯೋಗಳು ವೈರಲ್ ಆಗ್ತಾ ಇವೆ ಎನ್ನುವ ಸುದ್ದಿ ಇದೀಗ ಆತಂಕ ಮೂಡಿಸಿದೆ. ಈ ವಿಡಿಯೋಗಳ ಮೂಲಕ ಹಣ ಸಂಪಾದನೆ ಕೂಡ ನಡೀತಾ ಇದೆ ಎನ್ನುವ ಮತ್ತೊಂದು ಆತಂಕಕಾರಿ ಮಾಹಿತಿ ಹೊರಬರ್ತಾ ಇದೆ. ಈ ಬಗ್ಗೆ ಯೋಗಿ ಆದಿತ್ಯನಾಥ್ ಸರ್ಕಾರ ತೆಗೆದುಕೊಂಡಿರುವ ಕಠಿಣ ಕ್ರಮವೇನು? ಇದರ ಹಿಂದೆ ಯಾರ ಕೈವಾಡವಿದೆ? ಅಷ್ಟಕ್ಕೂ ವೈರಲ್ ಆಗಿರುವ ವಿಡಿಯೋಗಳು ಕುಂಭಮೇಳದಲ್ಲಿ ಭಾಗಿಯಾದ ಮಹಿಳೆಯರದ್ದೇನಾ ಅಥವಾ ಬೇರೆ ಧಾರ್ಮಿಕ ಕಾರ್ಯಕ್ರಮದ ವಿಡಿಯೋಗಳ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡೋಣ ಈ ಸ್ಟೋರಿಯಲ್ಲಿ. ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡ್ತಾ ಇರುವ ಮಹಿಳೆಯರ ಆಕ್ಷೇಪಾರ್ಹ ವಿಡಿಯೋಗಳನ್ನು ಚಿತ್ರಿಸಿ ಅವುಗಳನ್ನು ಡಾರ್ಕ್ ವೆಬ್ಸೈಟ್ಗಳಿಗೆ ಮತ್ತು ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ಗಳಿಗೆ ಹಾಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳಿಗೆ ಮಾರಾಟ ಮಾಡಿ ಇದರಿಂದಲೇ ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತಾ ಇದ್ದಂತಹ ಜಾಲವೊಂದು ಪತ್ತೆಯಾಗಿದೆ. ಈ ಹೇಸಿಗೆ ತಿನ್ನುವ ಕೆಲಸಗಳಿಂದಲೇ ಈ ಕಿಡಿಗೇಡಿಗಳಿಗೆ ಭರ್ಜರಿ ಲಾಭವಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ರಾಜ್ಕೋಟ್ನ ಪಾಯಲ್ ಆಸ್ಪತ್ರೆಯ ಸಿಸಿಟಿವಿಯನ್ನು IP ವಿಳಾಸದ ಮೂಲಕ ದುಷ್ಟರು ಹ್ಯಾಕ್ ಮಾಡಿದ್ದಾರೆ. ಈ ಎಲ್ಲ ಕೃತ್ಯವನ್ನು ಒಂದೇ ಗ್ಯಾಂಗ್ ಮಾಡಿರೋ ಸಾಧ್ಯತೆ ಇದೆ ಅನ್ನೋದು ತನಿಖಾ ತಂಡದ ಅನುಮಾನ. ದೇಶದ ವಿವಿಧೆಡೆ ಸುಮಾರು 60ರಿಂದ 70 ಆಸ್ಪತ್ರೆಗಳ ಸಿಸಿಟಿವಿಗಳನ್ನು ಹ್ಯಾಕ್ ಮಾಡೋ ಸಾಧ್ಯತೆಯ ಬಗ್ಗೆ ಅಹಮದಾಬಾದ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಕರಾಳ ದಂಧೆ ಕಳೆದ 1 ವರ್ಷದಿಂದ ನಡೀತಾ ಇರುವ ಶಂಕೆ ಇದೆ. ಕುಂಭಮೇಳಕ್ಕೂ ಮೊದಲು ಈ ಹಿಂದೆಯೂ ಅನೇಕ ಮಹಿಳೆಯರ ವಿಡಿಯೋಗಳನ್ನು ಮಾರಾಟ ಮಾಡಲಾಗಿತ್ತು ಎನ್ನಲಾಗಿದೆ. ಇದೀಗ ಕುಂಭಮೇಳವನ್ನೇ ಈ ವಿಕೃತ ಗ್ಯಾಂಗ್ ಟಾರ್ಗೆಟ್ ಮಾಡಿಕೊಂಡಿರೋ ಸಾಧ್ಯತೆ ಇದೆ. ಹಾಗಾಗಿ ಕುಂಭಮೇಳದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಕುಂಭಮೇಳದ ಪಾವಿತ್ರ್ಯತೆಯನ್ನ ಹಾಳು ಮಾಡೋಕೆ ಅಂತ ಹೊರಟವರು ಏನು ಮಾಡೋದಕ್ಕೆ ಹೇಸೋದಿಲ್ಲ ಅನ್ನೋದಕ್ಕೆ ಇದುವೇ ಸ್ಪಷ್ಟ ನಿದರ್ಶನ. ಪವಿತ್ರ ಸ್ನಾನ ಮಾಡುವ ಮಹಿಳೆಯರ ವಿಡಿಯೋಗಳನ್ನು ಚಿತ್ರೀಕರಿಸಿ ಅವರ ಫೋಟೋಗಳನ್ನು ಕ್ಲಿಕ್ಕಿಸಿ ಅವುಗಳನ್ನು ಡಾರ್ಕ್ ವೆಬ್ಸೈಟ್ಗಳಲ್ಲಿ ಮಾರಾಟ ಮಾಡುವ ನೀಚರ ಕೀಳು ಮಟ್ಟದ ಕೆಲಸ ನಡೀತಾ ಇದೆ ಎನ್ನುವ ಆರೋಪ ಕೇಳಿಬಂದಿದೆ. ಇಂತಹ ಹೇಸಿಗೆ ತಿನ್ನುವ ಕೆಲಸ ಮಾಡುವ ಈ ಸೈಕೋಪಾತ್ಗಳು ಹಣಕ್ಕಾಗಿ ಹೆತ್ತ ತಾಯಿಯ ವಿಡಿಯೋಗಳನ್ನು ಬೇಕಾದರೂ ಚಿತ್ರೀಕರಿಸಿ ಮಾರಾಟ ಮಾಡಿಬಿಡುವಂಥವರು. ಇಂಥವರ ವಿರುದ್ಧ ಯೋಗಿ ಆದಿತ್ಯನಾಥ್ ಸರ್ಕಾರ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲು ಸಿದ್ಧತೆಯನ್ನ ನಡೆಸಿದೆ. ಈಗಾಗಲೇ ಮಹಾಕುಂಭದಲ್ಲಿ ಮಹಿಳಾ ಭಕ್ತರು ಸ್ನಾನ ಮಾಡ್ತಾ ಇರುವ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿ ಮಾರಾಟ ಮಾಡಿದ ಆರೋಪದ ಮೇಲೆ 2 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎನ್ನುವ ಮಾಹಿತಿಯನ್ನ ಉತ್ತರ ಪ್ರದೇಶದ ಪೊಲೀಸರು ನೀಡಿದ್ದಾರೆ. ಮಹಿಳೆಯರು ಸ್ನಾನ ಮಾಡ್ತಾ ಇರುವ, ಬಟ್ಟೆ ಬದಲಿಸುತ್ತಿರುವ ವಿಡಿಯೋಗಳನ್ನು ಅಪ್ಲೋಡ್ ಮತ್ತು ಡೌನ್ಲೋಡ್ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ 103 ಸೋಷಿಯಲ್ ಮೀಡಿಯಾ ಖಾತೆಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಸಿದ್ಧತೆಯನ್ನು ನಡೆಸಲಾಗಿದೆ. ಮಹಾಕುಂಭ ಮೇಳದಲ್ಲಿ ಮಹಿಳೆಯರು ಸ್ನಾನ ಮಾಡ್ತಾ ಇರುವ ವಿಡಿಯೋಗಳನ್ನು ಮತ್ತು ಫೋಟೋಗಳನ್ನು ಅಪ್ಲೋಡ್ ಮಾಡೋದು, ಶೇರ್ ಮಾಡೋದು ಮತ್ತು ಡೌನ್ಲೋಡ್ ಮಾಡೋದನ್ನು ಮಾಡಿದರೆ ಅಂಥವರನ್ನು ಬಂಧಿಸಲಾಗುತ್ತೆ ಅಂತ ಉತ್ತರ ಪ್ರದೇಶ ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಮಹಾಕುಂಭ ಮೇಳದಲ್ಲಿನ ಮಹಿಳೆಯರ ಆಕ್ಷೇಪಾರ್ಹ ವಿಡಿಯೋಗಳಿಗೆ ದೇಶಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಅಹಮದಾಬಾದ್ ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಷ್ಟ್ರದ 2 ಸೇರಿದಂತೆ 3 ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಈ ಕಿರಾತಕರು ಈ ಆಕ್ಷೇಪಾರ್ಹ ವಿಡಿಯೋಗಳನ್ನು ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಮಾರಾಟ ಮಾಡಿದ್ದರೆಂದು ಸೈಬರ್ ಕ್ರೈಮ್ DCP ಲವೀನಾ ಸಿನ್ಹಾ ಮಾಹಿತಿಯನ್ನು ನೀಡಿದ್ದಾರೆ. ಈ 3 ನೀಚರು ಮಹಾಕುಂಭದಲ್ಲಿ ಮಹಿಳೆಯರು ಸ್ನಾನ ಮಾಡ್ತಾ ಇರುವ ವಿಡಿಯೋಗಳನ್ನು ಚಿತ್ರೀಕರಿಸುವುದಲ್ಲದೆ ಈ ವಿಡಿಯೋಗಳನ್ನು ಹೆಚ್ಚಿನ ಬೆಲೆಗೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಿಗೂ ಹಾಗೂ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಿಗೂ ಮಾರಾಟ ಮಾಡುವ ಕೆಲಸದಲ್ಲಿ ತೊಡಗಿದ್ರು ಎನ್ನುವ ಸ್ಫೋಟಕ ಮಾಹಿತಿಯನ್ನ ಅಹಮದಾಬಾದ್ ಸೈಬರ್ ಕ್ರೈಮ್ DCP ಲವೀನಾ ಸಿನ್ಹಾ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಈ ದುಷ್ಟರು ಇದನ್ನೇ ಒಂದು ಬಿಸ್ನೆಸ್ ಮಾಡಿಕೊಂಡು ದೇಶಾದ್ಯಂತ ಇದೇ ರೀತಿಯ ಹೀನ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಈ ಗ್ಯಾಂಗ್ ದೇಶಾದ್ಯಂತ ಸುಮಾರು 60ರಿಂದ 70 ಆಸ್ಪತ್ರೆಗಳ CCTV ಕ್ಯಾಮೆರಾಗಳನ್ನು ಹ್ಯಾಕ್ ಮಾಡಿರುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದು ನಿಜವೇ ಆದಲ್ಲಿ ಇದೊಂದು ದೊಡ್ಡ ಮಾಫಿಯಾ ಆಗಲಿದೆ. ಫೆಬ್ರವರಿ 12ರಿಂದ 18ರವರೆಗೆ ಟೆಲಿಗ್ರಾಮ್ನಲ್ಲಿ ಓಪನ್ ಬಾತ್ ಎಂಬ ಪದವನ್ನು ಹೆಚ್ಚು ಸರ್ಚ್ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ.
ಗಂಗಾ ನದಿಯಲ್ಲಿ ಓಪನ್ ಬಾತ್, ಹಿಡನ್ ಸ್ನಾನದ ವಿಡಿಯೋ ಹೀಗೆ ಮುಂತಾದ ಹೆಸರುಗಳಿರುವ ಟೆಲಿಗ್ರಾಮ್ ಚಾನೆಲ್ಗಳನ್ನು ರಚಿಸಲಾಗಿದೆ. ಇವುಗಳಲ್ಲಿ ಮಹಿಳೆಯರು ಸ್ನಾನ ಮಾಡುವ ಮತ್ತು ಬಟ್ಟೆ ಬದಲಾಯಿಸುವ ವಿಡಿಯೋಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಅಂತ ವರದಿಯಾಗಿದೆ. ಈ ಬಗ್ಗೆ ಉತ್ತರ ಪ್ರದೇಶದ ಡಿಐಜಿ ಕೃಷ್ಣ ಅವ ಪ್ರತಿಕ್ರಿಯಿಸಿದ್ದು, ಇಂತಹ ಘಟನೆಗಳಲ್ಲಿ ಭಾಗಿಯಾಗಿರುವವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಎಂದಿದ್ದು, ಈ ಕೃತ್ಯದಲ್ಲಿ ತೊಡಗಿರುವ ಇನ್ನಷ್ಟು ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸಲಾಗುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.